ಬೆಂಗಳೂರಿನಲ್ಲಿ ಮನೆ ಲೀಸ್ಗೆ ಪಡೆಯೋರು ಹುಷಾರ್ ಹುಷಾರ್. ರಾಜಧಾನಿಯಲ್ಲಿ ವಿನೂತನ ರೀತಿಯಲ್ಲಿ ಬ್ರೋಕರ್ಗಳು ವಂಚನೆಯನ್ನ ಮಾಡ್ತಾ ಇದ್ದಾರೆ. ಹೊಸ ರೀತಿಯಲ್ಲಿ ವಂಚನೆಯ ಜಾಲ ಈಗ ಗೊತ್ತಾಗ್ತಾ ಇದೆ. ಮನೆಯನ್ನ ಏನಾದರೂ ನೀವು ಲೀಸ್ಗೆ ತಗೊಳ್ತಾ ಇದ್ದೀರಾ ಅಥವಾ ತಗೊಳ್ಳೋದಕ್ಕೆ ಮುಂದಾಗಿದ್ದೀರಾ ಅಥವಾ ಯೋಚನೆಯನ್ನಾದರೂ ಮಾಡ್ತಾ ಇದ್ರೆ ಬಹಳ ಹುಷಾರಾಗಿರಬೇಕು. ಬ್ರೋಕರ್ಗಳನ್ನ ಏನಾದರೂ ನಂಬಿ ಮನೆ ಪಡೆಯೋ ಮುನ್ನ ಬಿ ಅಲರ್ಟ್. ಯಾರದ್ದೋ ಮನೆ ತೋರಿಸಿ ನಾವೇ ಓನರ್ ಅಂತ ಹೇಳಿ ಕಳ್ಳಾಟ ಆಡ್ತಾ ಇದ್ದಾರೆ ಈ ಬ್ರೋಕರ್ಗಳು. ಲಕ್ಷ ಹಣ ಕೊಟ್ಟು ಈಗ ಕುಟುಂಬಗಳು ಬೀದಿಗೆ ಬಿದ್ದಿದೆ. ಅತ್ತ ಮನೆ ಇಲ್ಲ, ಇತ್ತ ಕೊಟ್ಟಂತ ಹಣ ಇಲ್ಲ, ಯಾರಿಗೆ ಕೊಟ್ಟಿದ್ದೀವಿ ಅಂತ ಗೊತ್ತಿಲ್ಲ. ಅಸಲಿಗೆ ಅವರು ಬ್ರೋಕರ್ಸೇ ಅಲ್ಲ. ಮನೆ ಮೇಲೆ ಲಕ್ಷ ಸಾಲವನ್ನ ಪಡೆದು EMI ಕಟ್ಟದೆ ಕಳ್ಳಾಟ ಒದ್ದಾಟ ಒಂದು ಕಡೆ, ಹಲವು ಬ್ಯಾಂಕ್ಗಳಿಂದ ಲೋನ್ ಪಡೆದು ಹಣ ಕಟ್ಟದೆ ವಂಚನೆ ಮಾಡಿದ್ದಾರೆ. 3 ಮನೆಗಳು ಖಾಲಿ, 32 ಕುಟುಂಬಗಳಿಗೆ ಈಗ ಬಿಲ್ಡರ್ ರಘು ಮೋಸ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೂಡ ಈಗ ಕೇಳಿ ಬರ್ತಾ ಇದೆ. ಮುಂದೇನಾಯ್ತು, ಹಲವು ಬ್ಯಾಂಕ್ಗಳಿಂದ ಲೋನ್ ಪಡೆದು ಹಣ ಕಟ್ಟಿಲ್ಲ, ವಂಚನೆ ಮಾಡಿದ್ದಾನೆ ಈ ಬಿಲ್ಡರ್. ಫ್ಲಾಟ್ನಲ್ಲಿ ಲೀಸ್ಗೆ ಇದ್ದಂಥವ್ರು ಇದ್ದಾರಲ್ಲ, ಅವ್ರಿಗೆ ಪಾಪ ನೋಟಿಸ್ ಬಂದಿದೆ. ಅವ್ರಿಗೆ ನೋಟಿಸ್ ಕೊಟ್ಟಿದೆ ಬ್ಯಾಂಕ್. ಅವರು ಲೀಸ್ಗಿರೋದು, ದುಡ್ಡು ಕೊಟ್ಟಿರೋದು. ದುಡ್ಡು ಕೊಟ್ಟರೂ ಕೂಡ ಮನೆ ಓನರು ಕೊಡಬೇಕಿತ್ತು, ಆದರೆ ಲೀಸ್ಗೆ ಅಲ್ಲಿ ಯಾರಿದ್ದಾರಲ್ಲ ಅವರಿಗೆ ಬ್ಯಾಂಕ್ ನೋಟಿಸ್ ಕೊಟ್ಟಿದೆ. ಬ್ಯಾಂಕ್ನವರು ತಕ್ಷಣ ಮನೆ ಖಾಲಿ ಮಾಡುವಂತೆ ಒತ್ತಾಯ ಮಾಡ್ತಾ ಇದ್ದಾರೆ. ಮನೆ ಕೊಡಿಸಿದಂಥ ಆಸಾಮಿ ಬ್ರೋಕರ್, ಅವನನ್ನಾದರೂ ಕೇಳೋಣ ಅಂತ ಇವರು ಯೋಚನೆ ಮಾಡಿದ್ರೆ ಆ ಬ್ರೋಕರ್ದು ಪತ್ತೆನೇ ಇಲ್ಲ. ಮನೆ ಹತ್ತ ಸುಳಿಯದೆ ಆ ಬ್ರೋಕರ್ ಕೂಡ ಕಳ್ಳಾಟ ಆಡ್ತಾ ಇದ್ದಾನೆ. ಬಿಲ್ಡರ್ ರಘು ನಂಬಿ 32 ಕುಟುಂಬಗಳು ಈಗ ಮೋಸ ಹೋಗಿದೆ. ಇಲ್ಲಿ ಮನೆ ಕಟ್ಟಿದ್ದಾರೆ, ಮನೆ ಇದೆ, ಆ ಮನೆಯನ್ನು ಲೀಸ್ಗೂ ಕೂಡ ಪಡ್ಕೊಂಡಿದ್ದಾರೆ ಅನೇಕರು. ಆದರೆ ಲೀಸ್ಗೆ ಪಡ್ಕೊಂಡಿರುವಂಥ ಮನೆಗೆ ನೋಟಿಸ್ ಬಂದಿದೆ. ಕಾರಣ ಏನು ಅಂತಂದರೆ, ಈ ಬಿಲ್ಡರ್ ಇದ್ದಾರಲ್ಲ, ಆ ಬಿಲ್ಡರ್ ಆ ಮನೆಯ EMI ಅದನ್ನು ಸರಿಯಾಗಿ ಕಟ್ಟಿಲ್ಲ ಅನ್ನುವಂಥ ಮಾಹಿತಿ. ಈಗಾಗಲೇ 3 ಮನೆಗಳನ್ನು ಓನರ್ ಖಾಲಿನೇ ಮಾಡಿಸ್ಬಿಟ್ಟಿದ್ದಾರಂತೆ. ಲೀಸಿಗೆ ಇದ್ದಿದ್ದು ಕೊಡಗೇಳಿ ನಿವಾಸಿಗಳು ಸರ್. ನಾವು ಸಾಯಿ ಕ್ಯಾಶಲ್ ನಿಲಯ, ಸಾಯಿ ಶಾಂತಿ ನಿಲಯ, ಶಾಯಿ ಮೇಡೋಸ್ ಅಂತ ಇದೆ. ಸೊ 3 ಬಿಲ್ಡಿಂಗ್ ಇದೆ. 3 ಬಿಲ್ಡಿಂಗ್ ಅಲ್ಲೂ ಒಬ್ಬನೇ ಬಿಲ್ಡರ್ ನಮ್ಗೆ ಓನರ್ ಅಂತ ಹೇಳಿ ಫ್ಲಾಟ್ಗಳನ್ನೆಲ್ಲ ಲೀಸ್ ಕೊಟ್ಟಿದ್ದಾನೆ. ಅದನ್ನ ನಾವು ಲೀಸಿಗೆ ಬರೋಕ್ ಮುಂಚೆನೆ ಬೇರೆಯವರಿಗೆ ಸೇಲ್ ಡೀಡ್ ಮಾಡ್ಬಿಟ್ಟಿದ್ದಾನೆ. ಆ ಸೇಲ್ ಡೀಡ್ ಮಾಡಿರೋರು 1 ವರ್ಷ ಆದ್ರೂ ಆ ಮನೆ ತಕ್ಕ ಬಂದಿಲ್ಲ. ನಾವುಗಳೆಲ್ಲ ವಾಸವಾಗಿ ಆ ಮನೆಗಳ ಹತ್ರ ಹೋದ್ಮೇಲೆ ಅವರು ಒಬ್ಬೊಬ್ಬರಾಗಿ ಬರಕ್ ಶುರುವಾಗಿದ್ದಾರೆ. ನಾನು ಓನರು, ಇದು ನಂದು ಪ್ರಾಪರ್ಟಿ ಅಂತ ಹೇಳಿ ಬರಕ್ ಶುರುವಾಗಿದ್ದಾರೆ. ಆಮೇಲೆ ಒಬ್ಬೊಬ್ರು ಬ್ಯಾಂಕ್ನವರು ಇಂಡಿವಿಜುವಲ್ ಆಗಿ ಬಂದು ಹೇಳ್ತಿದ್ದಾರೆ, ಇದು ಲೋನ್ ಕಟ್ಟಿಲ್ಲ, ಲೋನ್ ನಾವು ಲೀಸು ಕೊಟ್ಟಿದೀವಿ ದುಡ್ಡು, ಅದು ಆ ರಘು ಇದಕ್ಕೂ ಸಂಬಂಧನೇ ಇಲ್ಲ, ಇವ್ರು ಓನರ್ ಬೇರೆ ಇದ್ದಾರೆ, ಅದಕ್ಕೋಸ್ಕರ ನೀವು ಖಾಲಿ ಮಾಡ್ಬೇಕಾಗತ್ತೆ ಅಂತ ಹೇಳಿ ತುಂಬಾ ಪ್ರೆಷರ್ ಆಗ್ತಿದ್ರು. ಸೊ ನಾವು ಇದೆಲ್ಲ ಕಾಮನ್ ಅಂದ್ಬಿಟ್ಟು ಸುಮ್ನೆ ಒಂದ್ಸತಿ ಸುಮ್ನಾದ್ವಿ. 2ನೇ ಸತಿ ಆಮೇಲೆ ನಾವು ಕಂಪ್ಲೇಂಟ್ ಕೊಡಕ್ ಹೋದ್ವಿ. ಅವಾಗ ಇದು ಕಂಪ್ಲೇಂಟ್ ತಗೊಳಕ್ ಆಗೋದಿಲ್ಲ, ಇದು ಸಿವಿಲ್ ಬರುತ್ತೆ ಅಂತ ಹೇಳಿ ಕಳ್ಸಿದ್ರು ಒಂದ್ಸಲಿ. ಇನ್ನೊಂದ್ಸಲಿ ಹೋದ್ವಿ, ಅವಾಗ ಅವನೇ ಬಂದ ನೇರವಾಗಿ, ರಘು ಅಂತ ನಾವೇನ್ ದುಡ್ಡು ಕೊಟ್ಟಿದೀವಿ ಆ ಮಾಲೀಕನೇ ಬಂದ್ಬಿಟ್ಟು, ಇಲ್ಲ ನಮ್ಗೆ ಸ್ವಲ್ಪ ಟೈಮ್ ಕೊಡಿ ಅಂತ ಟೈಮ್ ತಗೊಂಡ. ಆ ಟೈಮ್ ಸರಿ ಹೋಗ್ಲಿ, ನಮ್ಗೆ ಅಷ್ಟು ಜನಕ್ಕೂ ದುಡ್ಡು ಬರುತ್ತಲ್ಲ ಅನ್ನೋ ಆಸೆಗೋಸ್ಕರ ಸರಿ ಟೈಮ್ ಕೊಟ್ಟು ನೋಡೋಣ, ಒಂದೇ ಸತಿ ಮುಂದಕ್ಕೆ ಹೋಗೋದಕ್ಕಿಂತ ಸ್ವಲ್ಪ ಹಿಂದಕ್ಕೆ ಬಂದ್ ನೋಡೋಣ ಅಂತೇಳಿ ನಾವು ಹಿಂದಕ್ಕೆ ಬಂದ್ಬಿಟ್ವಿ. ಆ ಸಮಯದಲ್ಲಿ ಮುಂದಕ್ಕೆ ಹೋಗ್ಲಿ. ನಾವು ಬಂದು 1 ವರ್ಷದ ಮೇಲೆ 5 ತಿಂಗಳಾಗಿದೆ ಅಷ್ಟೇ. ನಾವು ಬಂದಾಗ ಲೀಸ್ಗೆ ಇರೋದು, ಇವಾಗ ನಾವು ಲೀಸ್ಗೆ ಇರೋದು. ನಮ್ಗೆ ಗೊತ್ತಿಲ್ಲ, ನಾನೇ ಓನರ್ ಅಂತ ರಘುನೇ ನಮ್ಗೆ ಮಾಡಿ ಕೊಟ್ಟಿದ್ದು. ಏನು ಯೋಚನೆ ಮಾಡಬೇಡಿ ಅಂತ ಅಂದ್ರು. ಸರಿ, ನಾವು ಬಂದ್ 3 ತಿಂಗಳಿಗೆ ಬ್ಯಾಂಕ್ನವ್ರು ಬಂದಾಗ ನಾವ್ ಹೇಳಿದ್ವಿ, ಹಿಂಗಿದೆಯಲ್ಲಪ್ಪ ಏನು ಅಂದ್ರೆ, ನೀವೇನು ಯೋಚನೆ ಮಾಡಬೇಡಿ ಯಾಕೆ ನಾನು ಕ್ಲಿಯರ್ ಮಾಡ್ತೀನಿ ಅಂತ. ಅವಾಗ ಒಂದೊಂದೇ ಅಕ್ಕಪಕ್ಕದವ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡಾಗ ಅಕ್ಕಪಕ್ಕದವ್ರದ್ದು ಅವ್ರದ್ದು ಬ್ಯಾಂಕ್ ಲೋನ್ ಇದೆ ಅಂತ 3 ತಿಂಗಳಿಗೆ ಒಂದ್ಸತಿ ಕಟ್ತಾನೆ. ಆಮೇಲೆ ಓನರ್ ಬಂದ, ಮನೆ ಓನರ್ ಬಂದ. ಅವ್ನು ಬಂದ್ಬಿಟ್ಟು ವೇಕೇಟ್ ಮಾಡಿ ಅಂತ 9 ಗಂಟೆ ರಾತ್ರಿಯಲ್ಲಿ ಬಂದ. ಹೆಂಗೆ ಅಪ್ಪ ಹೇಳ್ತಾ ಇದ್ದೆ, ನೀನ್ ಓನರ್ ಅಂತೀಯ, ನೀನ್ ಬರ್ದೆ ಹೆಂಗ್ ನಮ್ಗೆ ಇದಾಗಿರುತ್ತೆ ಅಂದ್ರೆ, ಅವ್ನು ಫೇಕ್ ಮಾಡಿದಾನೆ ಹಂಗೆ ಹಿಂಗೆ ಅಂತ ಓನರ್ ಹೇಳ್ದ. ಸರಿ ಅಂದ್ಬಿಟ್ಟು ಆಮೇಲೆ ಇಬ್ಬರು ಕೂತ್ಕೊಂಡು ಮಾತಾಡಿ ಅಂದ್ರೆ, ಅವ್ರಿಬ್ರು ಫೇಸ್ ಟು ಫೇಸ್ ಕೂತ್ಕೊಳ್ಳಲ್ಲ. ಓನ್ಲಿ ನಮ್ಗದು ಸಾಲ್ವ್ ಮಾಡಿ ಹೆಂಗೆ ಅಂತಂದ್ರೆ, ಇವನೊಂಥರ ಅವನೊಂಥರ ಮಾಡಿ ಸರಿ ಹಂಗೂ ಹಿಂಗೂ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ಪ್ರತಿನಿಧಿ ವೆಂಕಟೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಈಗ ಪಾಪ ಅಲ್ಲಿ ಲೀಸ್ಗೆ ಇದ್ದಾರೆ, ಅವ್ರ ಕತೆ ಏನು, ಜೊತೆಯಲ್ಲಿ ರಘು ಎಲ್ಲಿದ್ದಾನೆ, ಪೊಲೀಸ್ ಕಂಪ್ಲೇಂಟ್ ಆಯ್ತಾ, ಜೊತೆಲಿ ಪೊಲೀಸರು ಏನಾದರೂ ಆಕ್ಷನ್ ತಗೊಂಡ್ರಾ, ಹೇಗೆ? ಅಶ್ವಿನಿ, ರಘು ವಿರುದ್ಧ ಈಗಾಗಲೇ 32 ಜನ ಕುಟುಂಬಗಳೇನಿದೆ ಅವರು ಕೂಡ ನೊಂದಿರುವಂತದ್ದು. ಜೊತೆಗೆ ಒಬ್ರು ಹೋಗಿ ಒಂದು ಕೊಡಗೇಳಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ದಾರೆ. ಆರಂಭದಲ್ಲಿ ದೂರನ್ನ ತೆಗೆದುಕೊಳ್ಳೋಕ್ಕೂ ಕೂಡ ಪೊಲೀಸರು ಹಿಂದೇಟನ್ನು ಹಾಕಿದ್ದಾರೆ. ಅದಾದ ಬಳಿಕ ಒತ್ತಾಯ ಮಾಡಿ ಅವರಿಗೆ ಈ ರೀತಿ ಮೋಸವಾಗಿದೆ ಅಂತ ಹೇಳಿದಂತಹ ವೇಳೆಯಲ್ಲಿ ಒಂದು ದೂರನ್ನ ಕೂಡ ಈಗ ಸ್ವೀಕರಿಸಿದ್ದಾರೆ. ಆದ್ರೆ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ ಅಂತ ಹೇಳಿ ಅಷ್ಟು ಜನ ಕೂಡ ಅಳಲನ್ನ ತೊಳ್ಕೊಂಡಿರುವಂತದ್ದು. ಈ ಘಟನೆಯನ್ನ ನಾವು ನೋಡೋದಾದ್ರೆ, ಏನು ಒಂದು ಫ್ಲಾಟ್ ಏನಿದೆ ಅದರಲ್ಲಿ 3 ಫ್ಲಾಟ್ಗಳಿರುವಂತದ್ದು. ಅಂದ್ರೆ
3 ಬಿಲ್ಡಿಂಗ್ಗಳಲ್ಲಿ 32 ಮನೆಗಳಿದೆ. ಅದರಲ್ಲಿ ಎಲ್ರಿಗೂ ಕೂಡ ಕೆಲವರಿಗೆ ಬಾಡಿಗೆಗೆ ಮತ್ತೆ ಕೆಲವರಿಗೆ ಲೀಸ್ಗನ್ನ ಕೊಟ್ಟಿದ್ದಾರೆ. ಲೀಸ್ಗೆ ಪಡೆದಂತವರಿಗೆ ಈ ರಘು ಏನಿದ್ದಾನೆ ಈತ ನಾನೇ ಓನರ್ ಅಂತ ಹೇಳಿ ಅವರಿಂದ ಅಮೌಂಟನ್ನ ಪಡೆದುಕೊಂಡು ಅಗ್ರಿಮೆಂಟ್ ಲೀಸ್ ಅನ್ನು ಕೂಡ ಹಾಕೊಟ್ಟಿದ್ದಾನೆ. ಆದ್ರೆ ದಿನ ಕಳೆದಂತೆ ಆತ ಒಂದು ಮನೆಗಳ ಮೇಲೆ ಬ್ಯಾಂಕ್ ಇಂದ ಲೋನ್ ಅನ್ನು ಕೂಡ ಪಡ್ಕೊಂಡಿರುವಂತದ್ದು ವಿವಿಧ ಬ್ಯಾಂಕ್ಗಳಲ್ಲಿ. ಸೊ EMI ಕಟ್ಟದೇ ಇದ್ದಂತ ಸಂದರ್ಭದಲ್ಲಿ ಬ್ಯಾಂಕ್ ನಿಂದ ನೋಟಿಸ್ ಬಂದಿದೆ. ಆಗ ವಿಚಾರ ತಿಳಿಸಿದಾಗ ಅವನು ಆರಂಭದಲ್ಲಿ 12 ಕಂತುಗಳನ್ನ ಕಟ್ತಾನೆ, ಅದಾದ ಬಳಿಕ ಯಾವ್ದನ್ನು ಕೂಡ ಕಟ್ತಾ ಇಲ್ಲ. ಈಗ ಆದ್ರೆ ನಿಜವಾಗ್ಲೂ ಈ ಒಂದು ಬಿಲ್ಡಿಂಗ್ ಓನರ್ಗಳೇನಿದ್ದಾರೆ ಈಗ ಅವರು ಬಂದು ಮನೆಯನ್ನ ಖಾಲಿ ಮಾಡಿ ಅಂತ ಹೇಳ್ತಾ ಇರುವಂತದ್ದು. ಆದ್ರೆ ಹಣವನ್ನ ಕೊಟ್ಟಿರೋದು ರಘು ಹತ್ರ ಅಂತ ಹೇಳಿ ಇವ್ರು ಹೇಳ್ತಾ ಇದ್ರು ಕೂಡ ನಾನು ಓನರ್ ಅಂತ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈ ಓನರ್ ಮತ್ತು ರಘು ಇಬ್ರು ಮುಖಾಮುಖಿಯಾಗಿ ತಮ್ಮ ಸಮಸ್ಯೆನ ಬಗೆಹರಿಸಿಕೊಂಡು ನಮ್ಮ ಏನಿದೆ ಪ್ರಾಬ್ಲಮ್ ಅದನ್ನ ಕ್ಲಿಯರ್ ಮಾಡಿ ಅಂತ ಹೇಳ್ತಿದ್ರು ಕೂಡ ಇವ್ರು ಯಾರು ಕೂಡ ಭೇಟಿ ಆಗ್ತಲ್ಲ. ಈ ಹಿನ್ನೆಲೆಯಲ್ಲಿ ಈಗ ಮನೆಯಲ್ಲಿರುವಂತ ಲೀಸ್ ಏನಿದ್ದಾರೆ ಅವರಿಗೆ ಸಂಕಷ್ಟ ಎದುರಾಗಿರುವಂತದ್ದು. ಬ್ಯಾಂಕ್ನವರು ಕೂಡ ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳಿ. ಅರೆ ಇಲ್ಲಿ ಬ್ಯಾಂಕ್ನವರು ಕೂಡ ಕಳ್ಳಾಟ ಆಡ್ತಾ ಇದ್ದಾರೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಅಂದ್ರೆ ರಘು ಅವರು ಅಮೌಂಟ್ ಅನ್ನ ಪಡೆದುಕೊಂಡಿದ್ದಾರೆ, ಬ್ಯಾಂಕ್ ನಿಂದ ಲೋನ್ ಅನ್ನ ಪಡೆದುಕೊಂಡಿದ್ದಾರೆ, ಅದನ್ನ ಓನರ್ಗೆ ತಿಳಿಸಿ ಅಂತ ಹೇಳಿದ್ರೆ ಬ್ಯಾಂಕ್ನವರು ಕೂಡ ತಿಳಿಸ್ತಾ ಇಲ್ಲ. ನಮ್ಮ ಹತ್ರ ಬಂದು ಈ ರೀತಿಯಾಗಿ ಗಲಾಟೆ ಮಾಡ್ತಾ ಇದ್ದಾರೆ, ಏಕಾಏಕಿ ಮನೆಯನ್ನ ಖಾಲಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಒಂದು ಮನೆಯನ್ನು ಕೂಡ ಖಾಲಿ ಮಾಡಿಸಿದ್ದಾರೆ. ಮುಂದೆ ನಾವು ಎಲ್ಲಿಗೆ ಹೋಗ್ಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಈ ಕಡೆ ಮನೆನೂ ಇಲ್ಲ, ಕೊಟ್ಟಿರುವಂತ ಹಣನೂ ಇಲ್ಲ ಅಂತ ಹೇಳಿ ನೋವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಅಶ್ವಿನಿ. ಓಕೆ ವೆಂಕಟೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.